ಸೊ ಫೈನಲಿ ಇವತ್ತು ನಾನು ವಾಪಸ್ ಬಂದಿದ್ದೀನಿ ಲದಾಖ್ಗೆ. ತುಂಬ ಎಂಜಾಯ್ ಮಾಡಿದ್ದೀನಿ. ಈಗ ಮರ್ತಾ ಇರ್ತೀನಿ ಈ ಥರ ಟೂರ್, ಯಾಕೆಂದರೆ ಟ್ರಾವೆಲ್ ಮಾಡಿದರೆ ನಮಗೆ ಮನಸ್ಸಿಗೆ ತುಂಬ ಶಾಂತಿ, ಒಳ್ಳೆ ಖುಷಿ ಸಿಗುತ್ತೆ. ಅದಕ್ಕೆ ನೀವೆಲ್ಲ ಕೂಡ ಮಾಡಿ ಟ್ರಾವೆಲು ಬ್ಲಾಗ್ ಇನ್ನೂ ಮಾಡ್ತಾ ಇರ್ತೀನಿ. ಬನ್ನಿ. ಈಗ ನೋಡಿ, ನಾನೀಗ ಬೈಕರ್ ಕೂಡ ನೋಡಿದ್ದೀನಿ. ಈಗ ಆ್ಯಕ್ಚುಲಿ ಜೂನಲ್ಲಿ ಸ್ಟಾರ್ಟ್ ಆಗೋದು, ಆದರೆ ಮಾರ್ಚಲ್ಲಿ ಫೆಬ್ರವರಿ ಎಂಡಿಂಗಲ್ಲಿ ಕೂಡ ಇಲ್ಲಿ ಶ್ರೀನಗರ್ ಜಮ್ಮುವಲ್ಲಿ ನನ್ನ ಸುಮಾರು ಸ್ನೇಹಿತರುಗಳು ಇದ್ದಾರೆ. ಅವರೆಲ್ಲ ಮನೆಗೆ ಇದು ಕರ್ಕೊಂಡು ಹೋಗೋ, ಅದು ತಗೊಂಡು ಹೋಗೋ ಅಂತ ಫುಲ್ ನೋಡಿ. ಎಲ್ಲರಿಗೂ ನಮಸ್ಕಾರ. ಸೊ ಫೈನಲಿ ಇವತ್ತು ನಾನು ವಾಪಸ್ ಬಂದಿದ್ದೀನಿ ಲದಾಖ್ಗೆ. ಝೋಜಿಲಾ ಶ್ರೀನಗರ್ ಕಡೆಯಿಂದ ಜಸ್ಟ್ ಕ್ರಾಸ್ ಮಾಡಿದ್ದೀನಿ. ಏನು ಗೊತ್ತಾ, ಆ್ಯಕ್ಚುಲಿ ಈ ಟೈಮಲ್ಲಿ ಫುಲ್ ಕ್ಲೋಸ್ ಇರುತ್ತೆ, ಇಲ್ಲಿ ಹೇಮ ಜಾಸ್ತಿ ಇರುತ್ತೆ. ಸೊ ವಿಂಟರಲ್ಲಿ ಯಾವಾಗಲೂ 3-4 ತಿಂಗಳು ಲದಾಖ್ ಮತ್ತು ಶ್ರೀನಗರ್ ರೋಡ್ ಕ್ಲೋಸ್ ಇರುತ್ತೆ. ಆದರೆ ಈ ವರ್ಷ ಫಸ್ಟ್ ಟೈಮ್, ಮೊದಲೇ ಸರಿ ಈ ಥರ ಆಯಿತು. ವಿಂಟರಲ್ಲಿ ಹೇಮ ಅಷ್ಟು ಬಂದೇ ಇಲ್ಲ. ನಮ್ಮ ಜನಗಳಿಗೆ ಇದು ಬ್ಯಾಡ್ ನ್ಯೂಸ್, ಆದರೆ ನನ್ನ ಪರ್ಸನಲಿಗೆ ಸ್ವಲ್ಪ ಗುಡ್ ನ್ಯೂಸ್. ಯಾಕೆಂದರೆ ನಾನು ಗಾಡಿ ಆ್ಯಕ್ಚುಲಿ ಶ್ರೀನಗರ್ ಜಮ್ಮುವಲ್ಲಿ ಬಿಟ್ಬಿಟ್ಟು ಬರಬೇಕು ಫ್ಲೈಟಿಂದ. ಆಮೇಲೆ 2 ತಿಂಗಳು ಆದಮೇಲೆ ವಾಪಸ್ ಗಾಡಿ ತೊಗೊಳಕ್ಕೆ ಆ್ಯಕ್ಚುಲಿ ಹೋಗಬೇಕು. ಆದರೆ ಈ ವರ್ಷ ಹೇಮನೂ ಬಂದಿಲ್ಲ, ಅದಕ್ಕೆ ರೋಡ್ ಫುಲ್ ಓಪನ್ ಇದೆ. ವಾಪಸ್ ಗಾಡಿಯಲ್ಲಿ ಬಂದಿದ್ದೀನಿ. ಸೊ ತುಂಬ ಒಳ್ಳೆ ಟೂರ್ ಆಯಿತು, ಆಲ್ ಇಂಡಿಯಾ. ಸೊ ಇದು ಟೂರಲ್ಲಿ ನನಗೆ ಒಳ್ಳೆ ಜಾಗ ಸಿಕ್ತು, ಒಳ್ಳೆ ಜನಗಳು ಸಿಕ್ತು. ತುಂಬ ಎಂಜಾಯ್ ಮಾಡಿದ್ದೀನಿ. ಈಗ ಮರ್ತಾ ಇರ್ತೀನಿ ಈ ಥರ ಟೂರ್, ಯಾಕೆಂದರೆ ಟ್ರಾವೆಲ್ ಮಾಡಿದರೆ ನಮಗೆ ಮನಸ್ಸಿಗೆ ತುಂಬ ಶಾಂತಿ, ಒಳ್ಳೆ ಖುಷಿ ಸಿಗುತ್ತೆ. ಅದಕ್ಕೆ ನೀವೆಲ್ಲ ಕೂಡ ಮಾಡಿ ಟ್ರಾವೆಲು ಬ್ಲಾಗ್ ಇನ್ನೂ ಮಾಡ್ತಾ ಇರ್ತೀನಿ. ಬನ್ನಿ. ಈಗ ನಾನು ತೋರಿಸ್ತೀನಿ ನಮ್ಮ ಲದ್ದಾಖ್ ಕಡೆ ಹೇಮ ಇನ್ನೂ ಇದೆ, ಆದರೆ ಅಷ್ಟು ಜಾಸ್ತಿ ಇಲ್ಲ. ಅದು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನೀವು ನೋಡಿ, ಈ ಕಡೆ ಇದು ಒಳ್ಳೆ ಫೇಮಸ್. ಇಲ್ಲಿ ನೀವು ಈ ಥರ ವಿಂಟರಲ್ಲಿ ಸಿಗೋಕ್ಕೆ ಫುಲ್ ಚಾನ್ಸ್ ಇದೆ.
ಆದರೆ ಈಗ ಅಷ್ಟು ಚಾನ್ಸ್ ಕಡಿಮೆ. ನೋಡಿ, ನಾನೀಗ ಬೈಕರ್ ಕೂಡ ನೋಡಿದ್ದೀನಿ. ಈಗ ಆ್ಯಕ್ಚುಲಿ ಜೂನಲ್ಲಿ ಸ್ಟಾರ್ಟ್ ಆಗೋದು, ಆದರೆ ಮಾರ್ಚಲ್ಲಿ, ಫೆಬ್ರವರಿ ಎಂಡಿಂಗಲ್ಲಿ ಕೂಡ ಬೈಕರ್ ಬರೋದು ಶುರು ಆಯಿತು ನಮ್ಮ ಲೇ ಲದಾಖ್ಗೆ. ಸೊ ಶ್ರೀನಗರಿಂದ ನನ್ನ ಫ್ರೆಂಡ್ ಜಾಯಿನ್ ಆಯಿತು, ಇಲ್ಲಾಂದರೆ ನನ್ನ ಸೋಲೋ ಟ್ರಾವೆಲ್. ಸೊ ಅದಕ್ಕೆ ನನ್ನ ಫ್ರೆಂಡ್ ಜಾಯಿನ್ ಆಗಿಬಿಟ್ಟು ಈಗ ಸ್ವಲ್ಪ ಮಧ್ಯಾಹ್ನ ಆಮೇಲೆ ಯಾವಾಗಲೂ ನನಗೆ ನಿದ್ದೆ ಮಾಡೋದು, ಒಬ್ಬನೇ ಗಾಡಿ ಓಡಿಸೋವಾಗ ನಾನು ನಿದ್ದೆ ಮಾಡೋದು ಗಾಡಿಯಲ್ಲಿ. ಆದರೆ ಇವತ್ತು ಇವರು ಜೊತೆಯಲ್ಲಿ ಇದೆ, ಅದಕ್ಕೆ ಮಧ್ಯಾಹ್ನ ಆದಮೇಲೆ ಇವರು ಈಗ ಗಾಡಿ ಓಡಿಸ್ತಾರೆ. ಸೊ ನಾನು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು, ಆರಾಮ್ ಕೂಡ ಮಾಡಿದ್ದೀನಿ. ಸೊ ಹಿಂದೆಗಡೆ ಅದು ಎಲ್ಲ ನಂದಿಲ್ಲ. ಇಲ್ಲಿ ಶ್ರೀನಗರ್ ಜಮ್ಮುವಲ್ಲಿ ನನ್ನ ಸುಮಾರು ಸ್ನೇಹಿತರುಗಳು ಇದ್ದಾರೆ. ಅವರೆಲ್ಲ ಮನೆಗೆ ಇದು ಕರ್ಕೊಂಡೋಗೋ, ಅದು ತೊಗೊಂಡೋಗೋ ಅಂತ ಫುಲ್ ನನ್ನ ಜೊತೆ ನೋಡಿ ಬ್ಯಾಗ್ ಎಲ್ಲ ಕಳ್ಸಿದ್ದಾರೆ. ಗಾಡಿಯಲ್ಲಿ ಖಾಲಿ ಅಲ್ವಾ, ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ.